ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಹಿಂದಿನ ದಿವಸ ಅಂದರೆ ಯುಗಾದಿ ಅಮಾವಾಸ್ಯೆ ದಿನದಂದು ಮಾಡುವಂತಹ ನಮ್ಮನೆಯಲ್ಲಿ ಧನಧಾನ್ಯ ಸಮೃದ್ಧಿ ತುಂಬಿ ತುಳುಕಲು ಧಾನ್ಯಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಳ್ತಾ ಇದ್ದೇನೆ. ಈಗಾಗಲೇ ನಾನು ನಿಮಗೆ ಎರಡು ಮೂರು ವರ್ಷದಿಂದ ಸಹ ತಿಳಿಸ್ಕೊಡ್ತಾ ಇದ್ದೇನೆ. ಈ ವರ್ಷ ಸಹ ನಾನು ಅದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಈ ಧಾನ್ಯಲಕ್ಷ್ಮಿ ಪೂಜೆನ ನಾವು ಯಾವ ದಿನ ಮಾಡಬೇಕು ಅನ್ನೋದಾದರೆ ಯುಗಾದಿ ಹಬ್ಬದ ಹಿಂದಿನ ದಿನ ಅಂದರೆ ನಾವು ಇನ್ನು ಸರಳವಾಗಿ ತಿಳ್ಕೊಬೇಕಂದ್ರೆ ಅಮಾವಾಸ್ಯೆ ದಿನ ರಾತ್ರಿ ನೀವು ಈ ಪೂಜೆನ ಮಾಡಬೇಕು. ರಾತ್ರಿ ಅಂದರೆ ನೀವು ಊಟ ಎಲ್ಲ ಆಗಿದ ನಂತರ ಅಂದರೆ ನೀವು ಮಗುಕ್ಕಿಂತ ಮುಂಚೆ ನೀವು ಈ ಪೂಜೆ ಅಂದರೆ ಪೂಜೆ ಅಂತೇನಲ್ಲ, ನಾವು ಧಾನ್ಯಗಳನ್ನು ಇಟ್ಟು ನಮಸ್ಕಾರ ಮಾಡುವಂಥದ್ದು ಅಷ್ಟೇ ನಾವು ಮಾಡಿರುವಂಥದ್ದು. ಇದನ್ನು ನಾವು ಯಾವ ಕಾರಣಕ್ಕೆ ಮಾಡಬೇಕು ಅನ್ನೋದಾದರೆ ಈ ಥರ ನಾವು ಮಾಡುವುದರಿಂದ ನಮ್ಮನೆಯಲ್ಲಿ ವರ್ಷ ಪೂರ್ತಿ ಸಹ ನಮಗೆ ಧನ ಧಾನ್ಯ ಸಮೃದ್ಧಿಯಿಂದ ಮನೆ ತುಂಬಿರುತ್ತದೆ ಅಂತ ಒಂದು ನಂಬಿಕೆ. ಸಾಧ್ಯದಿಂದ ನಾವು ಇದನ್ನು ಮಾಡಬೇಕಾಗಿರುತ್ತದೆ. ಬನ್ನಿ ನೋಡೋಣಂತೆ ಯಾವ ರೀತಿ ಮಾಡಬೇಕಂತ. ಇದನ್ನು ನೀವು ನಿಮ್ಮ ದೇವರ ಕೊನೆಯಲ್ಲೇ ಮಾಡಬೇಕು. ಒಂದು ವೇಳೆ ಜಾಗ ಇಲ್ಲ ಅಂದರೆ ಕೆಳಭಾಗದಲ್ಲಿ ಒಂದು ಮನೆಯನ್ನು ಹಾಕಿ ನೀವು ನೋಡ್ತಾ ಇರ್ಬೋದು, ಒಂದು ವಸ್ತ್ರವನ್ನು ಹಾಕಿಕೊಂಡಿದ್ದೇನೆ, ಬಿಳಿ ವಸ್ತ್ರ. ಅದ್ರ ಮೇಲೆ ಲಕ್ಷ್ಮೀ ದೇವಿಯ ಫೋಟೋವನ್ನು ಹಾಕಿದ್ದೇನೆ. ಹೂಗಳಿಂದ ಅಲಂಕಾರವನ್ನು ಸಹ ನಾನು ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ಪ್ಲೇಟ್ ಮೇಲೆ ನೀವು ಯುಗಾದಿ ಹಬ್ಬಕ್ಕೆ ಅಂತ ಹೊಸದಾದ ತೆಗೆದುಕೊಂಡಿರುವಂಥ ಬಟ್ಟೆ, ಏನು ವಸ್ತ್ರವನ್ನು ನೀವು ತೆಗೆದುಕೊಂಡಿರ್ತೀರಿ ಆ ಬಟ್ಟೆಯನ್ನೇ ಇಡಿ. ಅದ್ರ ಮೇಲೆ ನೀವು ಹೊಸದಾದ ಅರಿಶಿನ ಕುಂಕುಮವನ್ನು ನೀವು ಇಡಬೇಕು. ಮತ್ತು ನೀವು ಯೂಸ್ ಮಾಡುವಂಥದ್ದನ್ನು ಇರಬೇಡಿ. ಹಬ್ಬಕ್ಕಂತಲೂ ತಂದಿರುವಂಥ ಹೊಸದಾದ ಅರಿಶಿನ ಕುಂಕುಮನ ಇಟ್ಟು ತಾಂಬೂಲ ಅಂತ ಸಹ ಇರಬೇಕು. ಲಕ್ಷ್ಮೀ ದೇವಿಗೆ ಎಲ್ಲದಕ್ಕೆ ದಕ್ಷಿಣೆ, ಹಾಗೆ ಬಾಳೆಹಣ್ಣನ್ನು ಇಟ್ಟಿದ್ದೇನೆ, ತಾಂಬೂಲ. ಹಾಗೆ ಮತ್ತೊಂದು ಪ್ಲೇಟ್ ಮೇಲೆ ನೀವು ಸ್ವಲ್ಪ ಮಟ್ಟಿಗೆ ದುಡ್ಡು, ಹಾಗೆ ಕಾಯಿನ್ಗಳು 8 ನಾವು ನಾಣ್ಯಗಳನ್ನು ಇಡಬೇಕು. ಅದು ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಆಭರಣಗಳನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಅದು ಸಹ ತುಂಬಾ ಒಳ್ಳೆಯದೇನೆ. ನಾನು ನಿಮಗೆ ಕಾಯಿನ್ಗಳನ್ನು ಇಟ್ಟು ತಿಳಿಸ್ಕೊಳ್ತಾ ಇದ್ದೇನೆ, ನೀವು ನೋಡ್ತಾ ಇರ್ಬೋದು. ಮತ್ತು ನೀವು ದಕ್ಷಿಣೆ ಅಂತ ಸಹ ನೀವು ಇರಬೇಕು. ಮತ್ತು ಈ ಏನಪ್ಪ ಅನ್ನೋದಾದರೆ ನಾವು ಅಕ್ಕಿ ಬೆಲ್ಲ ಪ್ರಮುಖವಾಗಿ ಇರಬೇಕಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಒಂದು ಬಟ್ಲಿನಲ್ಲಿ ಅಕ್ಕಿಯನ್ನು ತುಂಬಿಸಿದ್ದೇನೆ. ಅದು ಅಕ್ಕಿ ಮೇಲೆ ನಾನು ಒಂದು ಬೆಲ್ಲವನ್ನು ಸಹ ಇಟ್ಟಿದ್ದೇನೆ, ಒಂದು ಉಂಡೆ ಬೆಲ್ಲವನ್ನು ಇಟ್ಟಿದ್ದೇನೆ. ಇದನ್ನು ನೀವು ಕಂಪಲ್ಸರಿಯಾಗಿ ಇಡಲೇಬೇಕು. ಯಾಕಪ್ಪ ಅನ್ನೋದಾದರೆ ನಾವು ಯುಗಾದಿ ಹಬ್ಬದಂದು ಉಪಯೋಗಿಸ್ಕೋವಂತಹ ಎಲ್ಲ ವಸ್ತುಗಳನ್ನು ಹಿಂದಿನ ದಿವಸ ನಾವು ಪೂಜೆಯಲ್ಲಿ ಇಟ್ಟುಕೊಂಡು ನಾವು ನಮಸ್ಕಾರ ಮಾಡಬೇಕು. ಆದ್ದರಿಂದ ನೀವು ಆ ಹಬ್ಬದಂದು ಯಾವ ವಸ್ತುಗಳನ್ನು ಉಪಯೋಗಿಸ್ಕೊಳ್ತೀರಿ ಅಷ್ಟೆಲ್ಲ ವಸ್ತುಗಳನ್ನು ಸಹ ನೀವು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಅಕ್ಕಿ ಬೆಲ್ಲವನ್ನು ಇಟ್ಟಿದ್ದೇನೆ, ಹೆಸರು ಬೇಳೆ ಇಟ್ಟಿದ್ದೇನೆ, ಕಡಲೆಬೇಳೆ ಇಟ್ಟಿದ್ದೇನೆ, ಮತ್ತು ಏಲಕ್ಕಿ, ಉಪ್ಪು, ತೊಗರಿಬೇಳೆ ಎಲ್ಲದನ್ನು ಸಹ ಇಟ್ಟಿದ್ದೇನೆ. ಮತ್ತು ಹಣ್ಣುಗಳು. ಕಾಯಿಯನ್ನು ನೀವು ಎಷ್ಟು ಕಾಯಿಯನ್ನು ನೀವು ಹಬ್ಬಕ್ಕೆ ಉಪಯೋಗಿಸ್ಕೊಳ್ತೀರಿ ಅಷ್ಟನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಹಾಗೆ ಹಣ್ಣುಗಳು ಅಂತ ಇಟ್ಟಿದ್ದೀನಿ, 2-3 ರೀತಿಯ ಹಣ್ಣುಗಳು. ಹಾಗೆ ಏಲಕ್ಕಿಯನ್ನು ಸಹ ಇಟ್ಕೊಂಡಿದ್ದೀನಿ. ಯಾಕಪ್ಪ ಅನ್ನೋದಾದರೆ ಏಲಕ್ಕಿ ನೀವು ಹೋಳಿಗೆಗೆ ಮಾಡಿದರೆ ನೀವು ಏಲಕ್ಕಿಯನ್ನು ಹಾಕ್ತೀರಿ, ಕಾರಣ ನೀವು ಏಲಕ್ಕಿಯನ್ನು ಸಹ ನೀವು ಇಡಿ. ಹಾಗೆ ಹುರುಗಡ್ಲೆ, ಕೆಲವರು ಬೇವು ಬೆಲ್ಲ ಸಿದ್ಧತೆ ಮಾಡ್ಕೊಳ್ಳುವಾಗ ಹುರುಗಡ್ಲೆ ಹಾಗೆ ಎಲ್ಲನ್ನು ಸಹ ನೀವು ಕೆಲವರು ಹಾಕ್ತಾರೆ. ಸೊ ನೀವು ಹಾಕುವುದಾದರೆ ಅದನ್ನು ಸಹ ನೀವು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಹಾಗೆ ಮತ್ತೊಂದು ವಿಷಯ ಏನಪ್ಪ ಅನ್ನೋದಾದರೆ ನೀವು ದೀಪ ನೀವು ದೊಡ್ಡದಾಗಿರುವಂಥ 2 ದೀಪವನ್ನು ನೀವು ಹಚ್ಚಿಡಬೇಕು. ನೀವು ಮನೆ ದೀಪನಾದರೂ ಸಹ ನೀವು ಹಚ್ಚಬಹುದು, ಬೆಳ್ಳಿ ದೀಪ ಸಹ ಹಚ್ಬಹುದು. ನನಗೆ ಹಿತ್ತಾಳೆ ದೀಪವನ್ನು ಹಚ್ಚಿಟ್ಟಿದ್ದೇನೆ 2. ಅದು ಸ್ವಲ್ಪ ದೊಡ್ಡದಾಗಿರಬೇಕು. ಯಾಕೆಂದರೆ ನಾವು ರಾತ್ರಿ ಪೂರ್ತಿ ಅದು 2 ದೀಪ ಉರಿತಾನೆ ಇರಬೇಕು. ಆ ರೀತಿ ನಾವು ಅದನ್ನು ನೋಡ್ಕೋಬೇಕು. ನೀವು ರಾತ್ರಿ ಮಾತ್ರ ನೀವು 2 ಸಲ ನೋಡಿದ್ರೆ ಸಾಕು, ಅದು ಎಣ್ಣೆ ಹಾಕಿದರೆ ಸಾಕು. ಬೆಳಿಗ್ಗೆ ನೀವು ಎದ್ಕೊಂಡು ಮೊದಲು ನೀವು ಮುಖವೆಲ್ಲ ಫ್ರೆಶ್ ಮಾಡಿಕೊಂಡು ಮುಖವೆಲ್ಲ ತೊಳೆದು ಕೈ ಕಾಲನ್ನು ನೀವು ತೆಗೆದುಕೊಂಡು ತೊಳೆದು ದೇವ್ರ ಕೋಣೆಗೆ ಹೋಗಿ ಅಷ್ಟೆಲ್ಲ ಧಾನ್ಯಗಳನ್ನು ನೋಡಿಕೊಂಡು ಲಕ್ಷ್ಮೀ ದೇವಿ ಹತ್ರ ನೀವು ಪ್ರಾರ್ಥನೆ ಮಾಡಬೇಕು. ಲಕ್ಷ್ಮಿ ಹಾಗೆ ನಿಮ್ಮ ಮನೆ ದೇವರ ಹತ್ರ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಈ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ವಸ್ತುಗಳನ್ನು ತುಂಬಿ ತುಳುಕಿಸುವ ಆಗಲಿ ಅಂತ ನೀವು ನಮಸ್ಕಾರ ಮಾಡಬೇಕು. ನೀವು ನಮಸ್ಕಾರ ಮಾಡಿದ ನಂತರ ಅಭ್ಯಂಜನ ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ಅಲ್ಲಿ
ಇರುವಂಥ ಎಲ್ಲ ವಸ್ತುಗಳನ್ನು ನೀವು ತೆಗೆಯಬೇಕು. ಆ ಕಾಯಿಯನ್ನು ನೀವು ಅಡುಗೆಗೆ ಸಹ ಬಳಸ್ಬೋದು, ಇಲ್ಲವಾದರೆ ಕಲಸಕ್ಕಿಟ್ಟು ನೀವು ಪೂಜೆ ಮಾಡ್ಕೋಬಹುದು. ಮತ್ತು ಧಾನ್ಯಗಳನ್ನು ನೀವು ಅಡುಗೆ ಮಾಡ್ಬೋದು. ಹಾಗೆ ಕೆಲವೊಂದು ನಾವು ಅಕ್ಕಿಯನ್ನು ಸಹ ನಾವು ಕಲಸದ ಕೆಳಭಾಗದಲ್ಲಿ ಇಟ್ಟು ನಾವು ಕಲಸವನ್ನು ಸ್ಥಾಪನೆ ಮಾಡಬೇಕು. ಮತ್ತು ಅದು ಬೇಳೆಗಳನ್ನು ಸಹ ನೀವು ಹೋಳಿಗೆಗೆ ಒಂದು ನೀವು ಬಳಸ್ಬೋದು. ಉಪ್ಪನ್ನು ಸಹ ನೀವು ಬಳಸಬೇಕು, ಬೆಲ್ಲವನ್ನು ನೀವು ಬಳಸ್ಬೋದು, ಏಲಕ್ಕಿ ಬಳಸಬೇಕು. ಹಾಗೆ ಹಣ್ಣುಗಳನ್ನು ಸಹ ನೀವೇ ಅದನ್ನು ಬಳಸ್ಬೋದು. ಈ ರೀತಿ ನಾವು ಎಷ್ಟೆಲ್ಲ ವಸ್ತುಗಳನ್ನು ಇಟ್ಟಿರ್ತೀರೋ ಅಷ್ಟೆಲ್ಲ ವಸ್ತುಗಳನ್ನು ನಾವು ಬಳಸಲೇಬೇಕು. ಕೆಲವೊಂದು ಪಕ್ಷದಲ್ಲಿ ನಿಮ್ಗದು ತುಂಬ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ನೀವು ಮುಂದಿನ ದಿವಸ ಸಹ ನೀವು ಅದನ್ನು ಬಳಸ್ಬೋದು. ಯಾಕೆಂದರೆ ಅಷ್ಟೆಲ್ಲ ವಸ್ತುಗಳು ನಾವು ಒಂದೇ ದಿವಸ ಸಹ ನಾವು ಅದನ್ನು ಯೂಸ್ ಮಾಡಲು ಸಹ ಬರುವುದಿಲ್ಲ ಅಲ್ವಾ. ಆದ ಕಾರಣ ಅದನ್ನು ನೀವು ನೆಕ್ಸ್ಟ್ ದಿನ ಸಹ ನೀವು ಬಳಸ್ಬೋದು. ಈ ರೀತಿ ನೀವು ಈ ಧಾನ್ಯ ಪೂಜೆಯನ್ನು ನೀವು ಆಚರಿಸಬೇಕಾಗಿರುವಂಥದ್ದು. ಮತ್ತು ಆ ದೀಪವನ್ನು ಏನು ಮಾಡಬೇಕಂದ್ರೆ ಅದು ಎಷ್ಟು ಉರಿತದೋ ಅಷ್ಟುವರೆಗೆ ಇರಲಿ. ಅದು ದೀಪ ಎಲ್ಲ ಶಾಂತಿ ಆಗಿದ ನಂತರ ಅದನ್ನು ವಾಶ್ ಮಾಡಿಕೊಂಡು ನೀವು ಅದನ್ನು ಹಬ್ಬಕ್ಕೆ ಬಳಸ್ಬಹುದು. ಮತ್ತು ಲಕ್ಷ್ಮೀ ದೇವಿಗೆ ಹಾಕಿರುವಂಥ ಒಂದು ಹೂವು ನೀವು ಯಾರೋ ಸಹ ತುಳಿಯೋದೇ ಇರುವಂಥ ಜಾಗಗಳಿಗೆ ಅದನ್ನು ಹಾಕಬಹುದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಧಾನ್ಯಲಕ್ಷ್ಮಿ ಪೂಜೆನ ಮಾಡುವುದನ್ನು ತಿಳಿಸ್ಕೊಡ್ತಿದ್ದೇನೆ. ಎಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.